ನಮಸ್ಕಾರ. ಇವತ್ತು ಈ ಸೀನಿಯರ್ ಸಿಟಿಸನ್ಸ್ ಬಗ್ಗೆ ಅಂದರೆ ಹಿರಿಯ ನಾಗರಿಕರ ಕಾಯ್ದೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೈಕೋರ್ಟ್ದು ಒಂದು ಜಡ್ಮೆಂಟ್ ಬಂದಿದೆ. ಆ ಜಡ್ಮೆಂಟನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲು ತಮಗೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ನನ್ನ ಚಾನಲಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯಮಾಡಿ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ, ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತು ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈಗ ನಿಮಗೆಲ್ಲ ಗೊತ್ತಿದೆ, ಸೀನಿಯರ್ ಸಿಟಿಸನ್ ಆ್ಯಕ್ಟು ಜಾರಿಗೆ ಬಂದಿದೆ. ಅದರ ಪ್ರಕಾರ ಯಾರಾದರೂ ಹಿರಿಯ ನಾಗರಿಕರು 60 ವರ್ಷ ದಾಟಿರ್ತಕ್ಕಂಥವ್ರು ತಮ್ಮ ಮಗ, ಮಗಳು, ಮೊಮ್ಮಕ್ಕಳು ಈ ಥರ ಯಾರಿಗಾದರೂ ಅವರು ತಮ್ಮ ಆಸ್ತಿಯನ್ನು ದಾನ ಮಾಡ್ಬೋದು, ದಾನಪತ್ರದ ಮೂಲಕ ರಿಜಿಸ್ಟರ್ ಮಾಡ್ಬೋದು, ಕೊಡಬಹುದು. ಒಂದು ವೇಳೆ ಅವರು ಯಾರು ಹಿರಿಯ ನಾಗರಿಕರೇನಿದ್ದಾರೆ ಅವರಿಗೆ ಕೊನೆ ಕಾಲ ಅಂದರೆ ವಯಸ್ಸಾದ ಮೇಲೆ ಏನು ಬೇಕಾಗತ್ತೆ, ಪ್ರೀತಿ ವಿಶ್ವಾಸದಿಂದ ಅವ್ರು ನೋಡ್ಕೋಬೇಕು. ಅವರ ಔಷಧ ಮತ್ತು ಆಹಾರ ಇತ್ಯಾದಿಗಳನ್ನು ನೋಡ್ಕೋಬೇಕಾಗತ್ತೆ. ಮತ್ತು ಅವ್ರಿಗೆ ಒಂಚೂರು ಮೇಂಟೆನೆನ್ಸ್ ಹಣ ಬೇಕಾಗತ್ತೆ, ಖರ್ಚಿಗೆ ಅದನ್ನು ಕೊಡಬೇಕಾಗತ್ತೆ. ಆ ಒಂದು ದೃಷ್ಟಿಕೋನ ಉದ್ದೇಶ ಇಟ್ಕೊಂಡು ಅವರು ದಾನಪತ್ರ ಬರ್ಕೊಡ್ತಾರೆ. ಈಗ ದಾನಪತ್ರ ಆ ಥರ ಬರ್ಕೊಟ್ಟಾಗ ಅವರು ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ದಕ್ಕೆ ಹೋದರೆ ಅಸಿಸ್ಟೆಂಟ್ ಕಮಿಷನರಿಗೆ ಅವರು ಅಪ್ಲಿಕೇಶನ್ ಕೊಟ್ಬಿಟ್ಟು, ನಿಂಗೆ ದನ ನೋಡ್ಕೊಳ್ತಾ ಇಲ್ಲ, ಇವರು ದಾನ ಕೊಟ್ಟಿದ್ದೀವಿ, ದಯವಿಟ್ಟು ರದ್ದು ಮಾಡಿ ಅಂತ ರದ್ದು ಮಾಡ್ತಾರೆ. ಮತ್ತು ಸ್ವಾಧೀನನೂ ಕೊಡಿಸ್ತಾರೆ ಆಸ್ತಿದು, ಗೊತ್ತಾಯ್ತಾ. ಆದರೆ ಏನಂದರೆ ಎ.ಸಿಗೆ ಹೋಗಿ ಆರ್ಡ್ರ್ ಇಷ್ಟ ಆಗಲ್ಲ ಅಂದರೆ ಡಿ ಸಿಗೆ ಹೋಗ್ಬೋದು, ಡಿ ಸಿಯಿಂದ ಹೈಕೋರ್ಟ್ಗೆ ಹೋಗಬೇಕು. ಹೈಕೋರ್ಟ್ ಅಂದರೆ ರಿಟ್ ಪಿಟಿಷನ್. ಅದೇ ರೀತಿ ಒಂದು ಹೈಕೋರ್ಟಿನ ಒಂದು ಪ್ರಸಂಗ ಬಂದಿತ್ತು. ಈ 2ನೇ ಫೆಬ್ರವರಿ ಇದೇ ತಿಂಗಳ 2ನೇ ತಾರೀಕು ಜಡ್ಮೆಂಟ್ ಆಗಿದೆ. ಆ ಜಡ್ಮೆಂಟು ವಿವರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಆ ವಿವರ ಅಂದರೆ ರಿಟ್ ಪಿಟಿಷನ್ನು 13-313 25ನೇ ಇಸ್ವಿ, ವೆಂಕಟಯ್ಯ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಆ್ಯಂಡ್ ಅದರ್ಸ್. ಆಯಿತಾ, ಇದು ಈ ಕೇಸಿನ ವಿವರಗಳು. ಇದರಲ್ಲಿ ಹೈಕೋರ್ಟ್ ಒಂದು ಮಹತ್ವದ ವಿಷಯವನ್ನು ಹೇಳಿದೆ, ಮಹತ್ವದ ಒಂದು ರೂಲಿಂಗನ್ನು ಕೊಟ್ಟಿದೆ. ಏನಂದರೆ ಇದುವರೆಗೂ ನಮಗೆ ಬಂದಿರತಕ್ಕಂಥ ಡಿಸಿಷನ್ ಏನಂತ ಇತ್ತು ಅಂದರೆ, ಅವರು ದಾನಪತ್ರ ಬರ್ಕೊಟ್ರೆ ಸಾಲದು, ಅದರ ಒಂದು ಕಂಡೀಷನ್ ಹಾಕಿರಬೇಕು. ಏನಂತ, ಈ ದಾನಪತ್ರ ಬರ್ಕೊಡ್ತಾ ಇದೀನಿ ಯಾಕಂದರೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಭವಿಷ್ಯದಲ್ಲಿ ಔಷಧ ಉಪಚಾರ ಮತ್ತು ಇನ್ಯಾವುದಕ್ಕೂ ಕಮ್ಮಿ ಇಲ್ದಂಗೆ ನಮ್ಮನ್ನು ನೋಡ್ಕೊಳ್ತಾರೆ ಅಂತ ಹೇಳಿ ಬರ್ಕೊಟ್ಟಿದ್ರೆ, ಆ ಕಂಡೀಷನ್ ಇದ್ದರೆ ಆಗ ಅವರು ಅಸಿಸ್ಟೆಂಟ್ ಕಮಿಷನರ್ಗೆ ಬಂದರೆ ಅವರ ಒಂದು ಅರ್ಜಿಯನ್ನು ಪುರಸ್ಕರಿಸಿ, ಕಂಪ್ಲೇಂಟನ್ನು ಪುರಸ್ಕರಿಸಿ ಆ ಒಂದು ದಾನಪತ್ರ ರದ್ದು ಮಾಡ್ಬೋದು ಮತ್ತು ಆಸ್ತಿಯ ಸ್ವಾಧೀನ ಕೊಡಿಸ್ಬೋದು ಅಂತ. ಆದರೆ ಇದಕ್ಕೆ ತದ್ವಿರುದ್ಧವಾದಂಥ ಒಂದು ಜಡ್ಮೆಂಟನ್ನು ಕೊಟ್ಟಿದ್ದಾರೆ. ಏನಂದರೆ, ಯಾರೇ ಹಿರಿಯ ನಾಗರಿಕರು ತಮ್ಮ ಮಕ್ಕಳಿಗೆ, ಯಾರು ಗಂಡ್ಮಕ್ಳಿರ್ಬೋದು, ಹೆಣ್ಮಕ್ಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಕುಟುಂಬ ಸದಸ್ಯರಿರ್ಬೋದು, ಅವರಿಗೆ ದಾನಪತ್ರದ ಮೂಲಕ ಆಸ್ತಿಯನ್ನು ವರ್ಗಾವಣೆ ಮಾಡಿದರೆ ಅದರಲ್ಲಿ ಕಂಡೀಷನ್ ಇಲ್ಲ ಅನ್ನೋ ಕಾರಣಕ್ಕೆ, ಗೊತ್ತಾಯ್ತಾ, ಅವರು ನಮಗೆ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಎ.ಸಿ ಮುಂದೆ ಬಂದಾಗ ಅಥವಾ ಕೋರ್ಟ್ಗಳ ಮುಂದೆ ಬಂದಾಗ ರದ್ದು ಮಾಡೋಕ್ಕೆ ಬರಲ್ಲ ಅಂತ ಹೇಳಬಾರ್ದು. ಯಾಕಂದರೆ ಆ ಯಾವ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ ನಮ್ಮ ಪಾರ್ಲಿಮೆಂಟು, ಅದರ ಉದ್ದೇಶವೇ ಇವರಿಗೆ ಕೊನೆಗಾಲದಲ್ಲಿ ಅನುಕೂಲ ಆಗಬೇಕು, ಅವರ ಔಷಧ ಉಪಚಾರಕ್ಕೆ ಸಹಕಾರ ಕೊಡುವಂಥ ಪ್ರೀತಿ ವಿಶ್ವಾಸನ ನೋಡ್ತಕ್ಕಂಥ ಮಕ್ಕಳೇ ಬೇಕು ಅಂತ. ಆ ನಿರೀಕ್ಷೆಯಲ್ಲೇ ಈ ಒಂದು ಕಾನೂನು ಜಾರಿಗೆ ತಂದಿದ್ದಾರೆ. ಆ ನಿರೀಕ್ಷೆ ಆ ಒಂದು ಕಾನೂನಲ್ಲೇ ಅಡಕವಾಗಿದೆ. ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಯಾಕೆ ಬರೀಬೇಕು, ಎಕ್ಸ್ಟ್ರಾ ಷರತ್ತು ಹಾಕಿರಬೇಕು. ಆಮೇಲೆ ಇನ್ನೂ ಅದು ಮುಂದೆ ಹೋಗುತ್ತೆ. ಈ ಪತ್ರಗಳನ್ನು ಬರೆಯೋರು ಯಾರೋ ಡೀಡರೇಟರ್ ಬರೀತಾರಪ್ಪ, ಅವ್ರಿಗೇನು ಗೊತ್ತಿರಲ್ಲ, ಅವರು ಕಂಡೀಷನ್ನೇ ಹಾಕದೆ ಬರೆದಿರ್ತಾರೆ. ಹಾಗಂತ ಅದು ಈ ಹಿರಿಯ ನಾಗರಿಕರ ಪರವ ಇಲ್ಲ, ಅವ್ರಿಗೆ ಗೊತ್ತಿರಲ್ಲ, ದಾನಪತ್ರ ಮಾಡಿರ್ತಾರೆ. ಅವರು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಏನಪ್ಪ, ಎಸ್ಪೆಷಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಅವ್ರು ಹೇಳ್ತಕ್ಕಂಥದ್ದು ತೀರ್ಪಲ್ಲಿ ನಂಬಿಕೆ ಮೇಲೆ ಜೀವನ ನಿಂತಿರುತ್ತೆ. ಮಕ್ಕಳನ್ನ ನಂಬ್ತಾರೆ, ಮಕ್ಕಳನ್ನ ನಂಬಿ ವಿಶ್ವಾಸದಿಂದ ಅವರು ಈ ದಾನಪತ್ರಗಳನ್ನು ಬರ್ಕೊಡ್ತಾರೆ. ಆ ಥರ ನಂಬಿ ದಾನಪತ್ರಗಳನ್ನು ಬರ್ಕೊಡ್ಬೇಕಾದ್ರೆ ಆ ಹಿರಿಯ ನಾಗರಿಕರು ಅಂದರೆ ತಂದೆ ತಾಯಿಗಳ ಮನಸ್ಸಲ್ಲಿರ್ತಕ್ಕಂಥ ವಿಷಯ ಅಥವಾ ಉದ್ದೇಶ ಒಂದೇ, ಇವರು ಮಕ್ಕಳು ನಮ್ಮ ದಾನಪತ್ರದ ಮೂಲಕ ಬರ್ಕೊಟ್ರೆ ಆಸ್ತಿನ ಅನುಭವಿಸ್ತಾರೆ, ಮತ್ತು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ನಮಗೆ ಬೇಕಾದ ಮೇಂಟೆನೆನ್ಸು ಕೊಡ್ತಾರೆ, ಮತ್ತು ಔಷಧ ಉಪಚಾರಗಳನ್ನು ಮಾಡಿಕೊಡ್ತಾರೆ ಅನ್ನುವಂಥ ಒಂದು ಉದ್ದೇಶ, ಸದುದ್ದೇಶ. ಈ ಸದುದ್ದೇಶಕ್ಕೆ ಭಂಗ ಬಂದಾಗ, ಆ ರೀತಿ ಅವ್ರನ್ನ ಮಕ್ಕಳು ನೋಡ್ಕೊಳ್ದೇ ಇದ್ದಾಗ ಮತ್ತು ಕಾನೂನು ಯಾಕೆ ಬೇಕಿತ್ತು, ಕಾನೂನು ಕಂಡೀಷನ್ ಹಾಕಿ ಕೊಡಬೇಕು ಅನ್ನೋ. ಆದ್ದರಿಂದ ಕಂಡೀಷನ್ ಇರಬೇಕು ಅಂತಕ್ಕಂಥದ್ದೇನಿಲ್ಲ. ಕಂಡೀಷನ್ ಇಲ್ಲದೆಯೂ ಕೂಡ ದಾನಪತ್ರವನ್ನು ರದ್ದು ಮಾಡಿ ಅಂತ ಅಸಿಸ್ಟೆಂಟ್ ಕಮಿಷನರ್ಗೆ ಹಾಕಿ ರದ್ದು ಮಾಡಬೇಕಾಗತ್ತೆ. ಅಸಿಸ್ಟೆಂಟ್ ಕಮಿಷನರು ಮತ್ತು ಡೆಪ್ಟಿ ಕಮಿಷನರು ಈ ಪ್ರಕರಣದಲ್ಲಿ ವಜಾ ಮಾಡಿರ್ತಕ್ಕಂಥದ್ದು ಸರಿಯಲ್ಲ, ಅದು ಕಾನೂನಿನ ಆಶಯಕ್ಕೆ ವಿರುದ್ಧವಾದ್ದು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ಅವರು ಇನ್ನೂ ಮುಂದುವರೆದು ಮಾತಾಡ್ತಾರೆ. ಈ ಹಿರಿಯ ನಾಗರಿಕರು ಈ ಥರ ಕೊಡೋದು ಯಾಕೆ ಅಂದರೆ,
ತಾವು ಸರಿಯಾಗಿರಬೇಕು, ತಮ್ಮ ಅಂತಿಮ ದಿನಗಳು ಸಂತೋಷದಾಯಕ ಮತ್ತು ನೆಮ್ಮದಿ ಇರಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ದಾನಪತ್ರ ಮಾಡಿಕೊಡ್ತಾರೆ, ಆಸ್ತಿ ಕೊಡ್ತಾರೆ, ವರ್ಗಾವಣೆ ಮಾಡ್ತಾರೆ. ಅದರ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ನಾವು ತೀರ್ಪುಗಳನ್ನು ಕೊಡಬೇಕಾಗತ್ತೆ. ಕಂಡೀಷನ್ ಇರಬೇಕು, ಕಂಡೀಷನ್ ಇದೆಯೋ ಇಲ್ವೋ ಇತ್ಯಾದಿ ತಾಂತ್ರಿಕ ಕಾರಣಗಳನ್ನು ಒಡ್ಡಿ ಆ ಒಂದು ಕಾನೂನಿನ ಆಶಯಕ್ಕೆ ಉದ್ದೇಶಕ್ಕೆ ಭಂಗ ತರುವ ರೀತಿಯಲ್ಲಿ ನಾವು ವರ್ತಿಸಬಾರ್ದು ಕೋರ್ಟ್ಗಳು. ಆದ್ದರಿಂದ ಇದು ಹಿರಿಯ ನಾಗರಿಕರಿಗೆ ಅನುಕೂಲವಾಗಲಿ ಅಂತ ತಂದಿರತಕ್ಕಂಥ ಕಾನೂನು. ಆದ್ದರಿಂದ ಯಾವುದೇ ದಾನಪತ್ರದಲ್ಲಿ ಯಾವುದೇ ಷರತ್ತಿಲ್ಲದೆ ಬರ್ಕೊಟ್ರೂ ಕೂಡ ಅಂತಹ ಹಿರಿಯ ನಾಗರಿಕರು ಕೋರ್ಟಿನ ಮುಂದೆ ಬಂದಾಗ ನಮಗೆ ತೊಂದರೆ ಆಗ್ತಾ ಇದೆ, ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ನಾವು ದಾನಪತ್ರ ಬರೆದುಕೊಟ್ಟಂಥ ಮಕ್ಕಳು ಬರೆಸ್ಕೊಂಡಂಥ ಮಕ್ಕಳು ಅಂತ ಹೇಳಿದಾಗ ಅದನ್ನು ರದ್ದು ಮಾಡಬೇಕಾಗತ್ತೆ ಮತ್ತು ಆಸ್ತಿಯ ಸ್ವಾಧೀನವನ್ನು ಅವ್ರಿಗೆ ಕೊಡಿಸ್ಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳಿ ಇದು ಈ ತೀರ್ಪಿನ ಸಾರ. ಇಷ್ಟು ಈ ಬಗ್ಗೆ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.